ಹಾಯ್ ಗೈಸ್, ವೆಲ್ಕಮ್ ಟು ಕಾರ್ಬೋ ಕನ್ನಡ. ಸೊ ನಾವು ಇವತ್ತು ರಿವ್ಯೂ ಮಾಡ್ತಿರೋದು ಟಾಟಾ ಪಂಚ್ ಅಕಾಂಪ್ಲಿಸ್ ಅಂದ್ರೆ ವೇರಿಯಂಟ್. ಎಷ್ಟೊಂದು ಜನ ಅಂದ್ಕೊಂಡಿರ್ತೀರ ಒಂದು ಚಿಕ್ಕ ಕಾರು ಒಳ್ಳೆ ಪ್ರೈಸಲ್ಲಿ ಒಳ್ಳೆ ಫೀಚರ್ ಜೊತೆ ಬೇಕಂತ. ಸೊ ನಾನು ಇದನ್ನು ಬೆಸ್ಟ್ ಆ ಬಜೆಟ್ ಕಾರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮಾಡ್ತಿರೋದು ಟಾಟಾ ಪಂಚ್. ಹಾಗೆ ಫ್ರಂಟ್ ಡಿಸೈನ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ನೋಡ್ಬೋದು, ಫ್ರಂಟ್ ಅಲ್ಲಿ ನಿಮಗೆ ಟಾಟಾ ಲೋಗೋ ಬರುತ್ತೆ. ಹಾಗೆ ನಿಮಗೆ ಪಿಯಾನೋ ಬ್ಲಾಕ್ ಅಪ್ಪರ್ ಇದೆ. ಕೆಳಗಡೆ ಕೂಡ ನಿಮಗೆ ಡ್ಯುಯಲ್ ಟೋನ್ ಬಂಪರ್ ಬರುತ್ತೆ. ಅದಾದ್ರೆ ನಿಮಗೆ ಬ್ಲಾಕ್ ಕಾಂಬಿನೇಷನ್ ಕೊಟ್ಟಿರೋದ್ರಿಂದ ತುಂಬಾನೇ ಒಂದು ಸ್ಪೋರ್ಟಿ ಎಲಿಮೆಂಟ್ಸ್ನ ಆ್ಯಡ್ ಮಾಡುತ್ತೆ. ಫ್ರಂಟ್ ಅಲ್ಲಿ ನಿಮಗೆ DRLs ಇದೆ, ಬಟ್ ಇದರಲ್ಲಿ ವೇರಿಯಂಟ್ ಅಲ್ಲಿ ನಿಮಗೆ ಆಲೋಜಿನ್ DRLs ಬರುತ್ತೆ. ಸೊ ನಿಮಗೆ LED ಕೆಳಗಡೆ ಆಲೋಜಿನ್ ಲ್ಯಾಂಪ್ಸ್ ಬರುತ್ತೆ. ಕೆಳಗಡೆ ನಿಮಗೆ ಫೋಗ್ ಲ್ಯಾಂಪ್ಸ್ ಕೂಡ ಇದೆ. ಇಲ್ಲಿ ನಿಮಗೆ ನೋಡ್ಬೋದು ಫ್ರಂಟ್ ಕ್ರೋಮ್ ಎಲಿಮೆಂಟ್ಸ್ನ ಯೂಸ್ ಮಾಡಿದ್ದಾರೆ. ಏನೋ ಒಂದು ಪ್ರೀಮಿಯಮ್ನೆಸ್ನ ಎನ್ಹಾನ್ಸ್ ಮಾಡಿದೆ. ಸೊ ನೀವು ಇಲ್ಲಿ ನೋಡ್ತಾ ಇರೋದು ವೈಟ್ ಕಲರ್. ಹಾಗೆ ಸೈಡ್ ಪ್ರೊಫೈಲ್ ಬಂದರೆ ನೋಡ್ಬೋದು, ಇಲ್ಲಿ 15 ಇಂಚಸ್ ಅಲಾಯ್ ವೀಲ್ಸ್ ಬರುತ್ತೆ. ಹಾಗೆ ಇದರಲ್ಲಿ ನಿಮಗೆ ಕಸ್ಟಮ್ ಪ್ಯಾಕ್ಸ್ ಕೂಡ ಇದೆ. ಹಾಗೆ ಇದನ್ನ ಹೈಪರ್ ಸ್ಟೈಲ್ ವೀಲ್ ಅಂತ ಕರೀತಾರೆ. ಅಲಾಯ್ ವೀಲ್ ಥರ ಕಾಣಿಸುತ್ತೆ, ಬಟ್ ಇದು ಅಲಾಯ್ ವೀಲ್ ಅಲ್ಲ. ಸೊ ಫ್ರಂಟಲ್ಲಿ ನಿಮಗೆ ಇಂಡಿಪೆಂಡೆಂಟ್ ಸಸ್ಪೆನ್ಷನ್ಸ್ ಬರುತ್ತೆ. ಟೈರ್ ಸೆಕ್ಷನ್ ನೋಡೋದಾದ್ರೆ ನಿಮಗೆ 185/70 R15 ಇದೆ. ಹಾಗೆ ನಿಮಗೆ ಫ್ರಂಟ್ ಡಿಸ್ಕ್ ಬ್ರೇಕ್ ಬರುತ್ತೆ. ರೇರ್ ನಿಮಗೆ ಡ್ರಮ್ ಬ್ರೇಕ್ಸ್ ಬರುತ್ತೆ. ಹಾಗೆ ನಿಮಗೆ ಬಾಡಿ ಸೈಡ್ ಎಲ್ಲ ನಿಮಗೆ ಕ್ಲಾಡಿಂಗ್ ಕೊಟ್ಟಿದ್ದಾರೆ. ಸೊ ಹಾಗೆ ನಿಮಗೆ ಡೋರಲ್ಲಿ ಕೂಡ ಕ್ಲಾಡಿಂಗು ಇನ್ಬಿಲ್ಟ್ ಆಗಿ ಬರುತ್ತೆ. ಸೊ ನಮಗೆ ಇಂಟಿಗ್ರೇಟೆಡ್ LED ಟರ್ನ್ ಇಂಡಿಕೇಟರ್ಸ್ ಇದೆ. ಹಾಗೆ ನೋಡ್ಬೋದು ನಿಮಗೆ ಡೋರ್ ವೈಸರ್ ಕೂಡ ಹಾಕಿದ್ದಾರೆ, ಬಟ್ ಅದು ಆಕ್ಸರೀಸು ನಿಮ್ಗೆ ಇನ್ಬಿಲ್ಟ್ ಬರಲ್ಲ. ಹಾಗೆ ನಿಮಗೆ ಮೇಲೆ ರೂಫ್ ರೈಲ್ಸ್ ಇದೆ. ಸೊ ಅದು ಕೂಡ ನಿಮಗೆ ಆಕ್ಸರೀಸಲ್ಲಿ ಸಿಗುತ್ತೆ. ಇಲ್ಲ ನೀವು ಕಸ್ಟಮೈಸೇಷನ್ ಪ್ಯಾಕ್ ತೊಗೊಂಡ್ರೆ ಅದರಲ್ಲಿ ಇನ್ಬಿಲ್ಟ್ ಕೂಡ ಬರುತ್ತೆ. ಇದು ಆ್ಯಕ್ಚುಲಿ ಬಂದ್ಬಿಟ್ಟು ನಿಮಗೆ ಕಸ್ಟಮೈಸ್ಡ್ ಪ್ಯಾಕ್. ಸೊ ಅಕಾಂಪ್ಲಿಸ್ಟಲ್ಲಿ ನೀವು ಸನ್ ರೂಫ್ ಪ್ಯಾಕ್ ತೊಗೊಂಡ್ರೆ ನಿಮಗೆ ಈ ಫೀಚರ್ಸ್ ಎಲ್ಲ ಎಕ್ಸ್ಟ್ರಾ ಬರುತ್ತೆ. ಏನೇನು ಬರುತ್ತೆ ಅಂತ ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ನಿಮಗೆ ಸೈಡ್ ಪ್ರೊಫೈಲ್ ಬಗ್ಗೆ ಮಾತಾಡಿದ್ರೆ ನಿಮಗೆ 187 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ಹಾಗೆ ನಿಮಗೆ ಬಾಡಿ ಕಲರ್ ಡೋರ್ ಹ್ಯಾಂಡಲ್ಸ್ ಕೂಡ ಇದರಲ್ಲೇ ಸಿಗುತ್ತೆ. ಸೊ ಬನ್ನಿ ಹಾಗೆ ರೇರ್ ಪ್ರೊಫೈಲ್ ಹೋಗೋಣ. ಹಾಗೆ ಫಿಲ್ ಟ್ಯಾಂಕ್ ನಿಮಗೆ ಲೆಫ್ಟ್ ಸೈಡಲ್ಲಿ ಬರುತ್ತೆ. ಸೊ ಇದರಲ್ಲಿ ನಿಮಗೆ 37 ಲೀಟರ್ಸ್ ಪೆಟ್ರೋಲ್ನ ಫಿಲ್ ಮಾಡ್ಬೋದು. ಸೊ ಹಾಗೆ ರೇರ್ ಡಿಸೈನ್ ನೋಡಿ. ಸೊ ನಿಮಗೆ ಟ್ರೈಆರೋ ಪ್ಯಾಟರ್ನ್ LED ಟೈಲ್ ಲ್ಯಾಂಪ್ಸ್ ಬರುತ್ತೆ. ಸೊ ಇಟ್ ಲುಕ್ಸ್ ವೆರಿ ಪ್ರೀಮಿಯಮ್. ಒಂಥರ ಫ್ಯೂಚರಿಸ್ಟಿಕ್ ಲುಕ್ನ ಎನ್ಹಾನ್ಸ್ ಮಾಡುತ್ತೆ. ಸೊ ಹಾಗೆ ಮೇಲೆ ನಿಮಗೆ ಇಲ್ಲಿ ಐಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಇದೆ. ಹಾಗೆ ಇಲ್ಲಿ ನಿಮಗೆ ಶಾರ್ಕ್ ಫಿನ್ ಅಂಟೆನಾ ಬರುತ್ತೆ. ಹಾಗೆ ವೈಪರ್ ಡಿಫಾಗರ್ ಬೇಕಂದ್ರೆ ನೀವು ಟಾಪ್ ಎಂಡ್ಗೆ ಹೋಗಬೇಕಾಗುತ್ತೆ. ಲೋವರ್ ವೇರಿಯಂಟ್ಸಲ್ಲಿ ಆ ಫೀಚರ್ಸು ನಿಮಗೆ ಅವೈಲೇಬಲ್ ಇರಲ್ಲ. ಬಟ್ ಇದರಲ್ಲಿ ಬ್ಯಾಕ್ ಸೈಡಲ್ಲಿ ನಿಮಗೆ ಕ್ಯಾಮ್ರಾ ಇದೆ. ಹಾಗೆ 2 ಪಾಯಿಂಟ್ ಪಾರ್ಕಿಂಗ್ ಸೆನ್ಸರ್ ಕೂಡ ನಿಮಗೆ ಇದರಲ್ಲಿ ಬರುತ್ತೆ. ಸೊ ಈಗ ಬೂಟ್ ಮಾತಾಡಿದ್ರೆ ನಿಮಗೆ ಇದರಲ್ಲಿ 319 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಬರುತ್ತೆ. ಸೊ ಇಟ್ಸ್ ಇಸ್ ರಿಯಲಿ ಗುಡ್ ಬೂಟ್ ಸ್ಪೇಸ್. ಅಂತ ಫ್ಯಾಮಿಲಿ ಲಗೇಜ್ ಏನೋ ಕ್ಯಾರಿ ಮಾಡ್ತೀರಾ, ಲಾಂಗ್ ಟ್ರಾವೆಲ್ಸ್ ಏನೋ ಮಾಡ್ತೀರಾ ಫ್ಯಾಮಿಲಿ ಜೊತೆ ಅಂದರೆ ಫ್ಯಾಮಿಲಿಗೆ ಪರ್ಫೆಕ್ಟ್ ಆಗಿರುತ್ತೆ. ಹಾಗೆ ಪಾರ್ಸಲ್ ಟ್ರೈನ ನೀವು ರಿಮೂವ್ ಮಾಡಿದ್ರೆ 366 ಲೀಟರ್ಸ್ ಆಫ್ ಬೂಟ್ ಸ್ಪೇಸು ನಿಮಗೆ ಇದರಲ್ಲಿ ಸಿಗುತ್ತೆ ವಿತೌಟ್ ಪಾರ್ಸಲ್ ಟ್ರೈನ್. ಹಾಗೆ ಹೊರಗೆ ನೋಡ್ಬೋದು ನಿಮಗೆ ರೇರ್ ಪ್ಯಾಸೆಂಜರ್ ಸೀಟ್ ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಸಿಟ್ಟಿಂಗ್ ಪೊಸಿಷನ್ ಹೈ ಇರೋದ್ರಿಂದ SUVs ಅಲ್ಲಿ ಕಂಫರ್ಟಬಲ್ ಆಗಿ ಕೂತ್ಕೊಂಡು ನಾವು ಲಾಂಗ್ ಟ್ರಾವೆಲ್ ಮಾಡ್ಬೋದು. ಇದರಲ್ಲಿ ಲೆದರ್ ಸೀಟ್ಸ್ ಕೂಡ ಹಾಕಿದ್ದಾರೆ, ಬಟ್ ಇದು ಆಕ್ಸರೀಸ್ ನಿಮಗೆ ಇದರಲ್ಲಿ ಇನ್ಬಿಲ್ಟ್ ಲೆದರ್ ಸೀಟ್ಸ್ ಯಾವುದ್ರಲ್ಲೂ ಬರಲ್ಲ, ಎಲ್ಲ ಫ್ಯಾಬ್ರಿಕ್ ಸೀಟ್ಸೇ ಬರೋದು. ಬೇಕಂದರೆ ನೀವು ಆಕ್ಸರೀಸಲ್ಲಿ ಹಾಕ್ಸ್ಕೋಬೇಕಾಗುತ್ತೆ. ಹಾಗೆ ಇಲ್ಲಿ ನೋಡ್ಬೋದು ಹೊರಗಡೆ ಮ್ಯಾಟ್ ಕೂಡ ಹಾಕಿದ್ದಾರೆ, 3D ಮ್ಯಾಟ್ಸ್. ಹಾಗೆ ಇಲ್ಲಿ ನಿಮಗೆ ಸ್ಕಫ್ ಪ್ಲೇಟ್. ಸೊ ಇದೆಲ್ಲ ನಿಮಗೆ ಆಕ್ಸರೀಸಲ್ಲಿ ಸಿಗುತ್ತೆ. ಈಗ ವಿಡಿಯೋ ಮಾಡ್ತಾ ಇರಲ್ಲ, ಸೊ ಅದ್ರ ಜೊತೆ ನಿಮಗೆ ಆಕ್ಸರೀಸ್ ಗೊತ್ತಾಗಲಿ ಅನ್ನೋಕ್ಕೋಸ್ಕರ ಇದು ಮಾಡ್ತಾ ಇದ್ದೀನಿ. ಸೊ ಸೈಡ್ ಪ್ರೊಫೈಲ್ ನೋಡ್ಬೋದು, ಸೈಡಿಂದ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಹಾಗೆ ಬನ್ನಿ ಡ್ರೈವರ್ ಸೀಟ್ ಒಳಗಡೆ ಹೋಗ್ಬಿಟ್ಟು ಅಲ್ಲೇನೇನು ಫೀಚರ್ಸ್ ಅಂತ ತಿಳ್ಕೊಂಡು. ಇಲ್ಲಿ ನೋಡ್ಬೋದು ಇಲ್ಲಿ ರಿಕ್ವೆಸ್ಟ್ ಸೆನ್ಸರ್ಸ್ ಬರುತ್ತೆ. ಡ್ರೈವರ್ ಇಲ್ಲಿಂದ ನಾವು ಲಾಕ್ ಅನ್ಲಾಕ್ ಕೂಡ ಮಾಡ್ಬೋದು. ಎಮರ್ಜೆನ್ಸಿಗೆ ಕೀ ಸ್ಲಾಟ್ ಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದರೂ ವೆಹಿಕಲ್ ಲಾಕ್ ಆಗಿರುವಾಗ ಇದ್ರ ರಿಮೋಟಲ್ಲಿ ನಿಮಗೆ ಇಲ್ಲಿ ಆಪ್ಷನ್ ಕೊಟ್ಟಿರ್ತಾರೆ, ಮ್ಯಾನ್ಯಲ್ ಕೀ. ಸೊ ಇದನ್ನು ತೆಗೆದ್ಬಿಟ್ಟು ನಾವು ಓಪನ್ ಮಾಡ್ಬೋದು. ಸೊ ಕೀ ಫಾಬ್ ಈ ಥರ ಬರುತ್ತೆ, ಲಾಕ್ ಅನ್ಲಾಕ್, ಫಾಲೋ ಮಿ ಮೆಡ್ ಲ್ಯಾಂಪ್ಸ್. ಹಾಗೆ ನಿಮಗೆ ಬೂಟ್ ಅನ್ಲಾಕ್ ಆಪ್ಷನ್ ಕೊಟ್ಟಿರ್ತಾರೆ. ಹಾಗೆ ಇದ್ರೊಳಗಡೆ ಬ್ಯಾಟ್ರಿ ಇರುತ್ತೆ. ಇನ್ ಕೇಸ್ ಏನಾದ್ರು ವೀಕ್ ಆದರೆ ನೀವು ಬ್ಯಾಟ್ರಿನ ರಿಪ್ಲೇಸ್ಮೆಂಟ್ ಮಾಡ್ಬೋದು. ನೀವು ಯಾವುದೇ ವಾಚ್ ಶಾಪ್ ಹೋದ್ರೂ ಮಾಡ್ಬೋದು, ಇಲ್ಲ ಸರ್ವಿಸ್ ಸೆಂಟರ್ ತೊಗೊಂಡೋಗಿ ಅಲ್ಲಿ ಮಾಡಿಸ್ಕೋಬೋದು. ಸೊ ಬನ್ನಿ ಒಳಗಡೆ ಕೂತ್ಕೊಂಡು ಇಂಟೀರಿಯರ್ ಫೀಚರ್ಸ್ ನೋಡೋಣ. ಸೊ ಡೋರ್ ಟ್ರಿಮ್ ನಿಮಗೆ ಡ್ಯುಯಲ್ ಟೋನ್ ಬರುತ್ತೆ. ಹಾಗೆ ಸ್ಪೋರ್ಟಿಯಾಗಿ ಕೂಡ ಕಾಣಿಸುತ್ತೆ, ಹಾಗೆ ಪ್ರೀಮಿಯಂ ಕೂಡ ಕಾಣಿಸುತ್ತೆ ಒಳಗಡೆ. ಸೊ ಎಲ್ಲ ನಿಮಗೆ ಡೋರ್ ಟ್ರಿಮ್ಸ್ ಬೋದು. ನಿಮಗೆ 4 ಪವರ್ ವಿಂಡೋಸ್, ಹಾಗೆ ಚೈಲ್ಡ್ ಲಾಕ್ ಕೂಡ ಇದೆ. ಮಿರರ್ ಅಡ್ಜಸ್ಟ್ಮೆಂಟು ನಿಮಗೆ ಎಲೆಕ್ಟ್ರಿಕ್ ಸಿಗುತ್ತೆ ಇದರಲ್ಲಿ. ಹಾಗೆ ಇಲ್ಲಿ ನೋಡ್ಬೋದು ನಿಮಗೆ ಡ್ರೈವರ್ ಸೀಟ್ ಹೈಟ್ ಅಡ್ಜಸ್ಟ್ಮೆಂಟ್ ಕೂಡ ಇದೆ, ಅಪ್ ಆ್ಯಂಡ್ ಡೌನು. ಹಾಗೆ ಫ್ರಂಟ್ ಬ್ಯಾಕು, ಹಾಗೆ ರಿಕ್ಲೈನರ್. ನೀವು 6 ಟೈಪ್ ಡ್ರೈವರ್ ಸೀಟ್ನ ಅಡ್ಜಸ್ಟ್ ಮಾಡ್ಕೋಬೋದು. ಹಾಗೆ ಇಲ್ಲಿ ಬಂದರೆ ನೀವು ನೋಡ್ಬೋದು, ಇಲ್ಲಿ ಸೆಂಟ್ರಲ್ ಲಾಕಿಂಗ್ ಕೊಟ್ಟಿದ್ದಾರೆ. ಹಾಗೆ ಅಲ್ಲಿ ನಿಮಗೆ ಐಡಲ್ ಸ್ಟಾರ್ಟ್ ಸ್ಟಾಪ್ ನಿಮಗೆ ಬರೀ ಬರೋದು ಪೆಟ್ರೋಲ್ ಮಾತ್ರ. ಹಾಗೆಂದರೆ ನಿಮಗೆ ಪಂಚನ್ CNG ಕೂಡ ಇದೆ, ಹಾಗೆ ಪೆಟ್ರೋಲ್ ಕೂಡ ಇದೆ. ಸೊ ಇದು ನಿಮಗೆ ಬರೀ ಪೆಟ್ರೋಲ್ ಮಾತ್ರ ಇರುತ್ತೆ, CNGಸಲ್ಲಿ ಬರಲ್ಲ. ಹಾಗೆ ನಿಮಗೆ ಇಲ್ಲಿ ಫೋಗ್ ಲ್ಯಾಂಪ್ ಸ್ವಿಚ್ ಕೊಟ್ಟಿದ್ದಾರೆ. ಇದು ನಿಮಗೆ ಎಕಾನಮಿ ಡ್ರೈವ್ ಮೋಡ್. ಹಾಗೆ ಇಲ್ಲಿ ನಿಮಗೆ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಸೊ ಇದನ್ನ ನಾವು ಕ್ಲಚ್ ಹಿಡಿದಿರ, ಇದು ಮ್ಯಾನ್ಯಲ್ ವೇರಿಯಂಟ್. ಸೊ ನಾವು ಕ್ಲಚ್ ಪ್ರೆಸ್ ಮಾಡಿದ್ರೆ ಈ ಬಟನ್ ಪ್ರೆಸ್ ಮಾಡಿದ್ರೆ
ನಿಮಗೆ ಇಗ್ನಿಷನ್ಸ್ ಆಗಿ ಎಲೆಕ್ಟ್ರಿಕಲ್ಸ್ ಎಲ್ಲ ನಿಮಗೆ ಆನ್ ಆಗುತ್ತೆ ಈ ಥರ. ಹಾಗೆ ಇಲ್ಲಿ ನಿಮಗೆ ಬ್ರೌನ್ಸ್ ಕಲರ್ ಏರ್ ವೆಂಟ್ಸ್ ಯೂಸ್ ಮಾಡಿದ್ದಾರೆ. ಸೊ ಇದನ್ನ ಏನಾಗುತ್ತೆ ಅಂತ ಪ್ರೀಮಿಯಂ ಎಲಿಮೆಂಟ್ಸ್ನ ಆ್ಯಡ್ ಮಾಡುತ್ತೆ ಇಂಟೀರಿಯರ್ಸಲ್ಲಿ. ಇದೇ ಥರ ನೋಡ್ಬೋದು ನಿಮಗೆ ಇನ್ಫಾರ್ಮೇಷನ್ ಡಿಸ್ಪ್ಲೇ ಈ ಥರ ಬರುತ್ತೆ. ಸೊ ನಾನು ಇವಾಗ ಗಾಡಿ ಒಳಗಡೆ ಕೂತಿದ್ದೀನಿ. ಸೊ ನೋಡ್ಬೋದು ಸ್ಟೇರಿಂಗ್ ಕಲರ್ ನಿಮ್ಗೆ ಈ ಥರ ಬರುತ್ತೆ. ತುಂಬಾ ಹ್ಯಾಂಡಿ ಆಗಿದೆ, ಯಾಕಂದರೆ ರೌಂಡ್ ನಿಮಗೆ ಸೈಜ್ ಬಂದ್ಬಿಟ್ಟು ತುಂಬಾ ಚಿಕ್ಕದಾಗಿದೆ, ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಸೊ ಒಂದು ಫಿಂಗರಲ್ಲಿ ನಾವು ರೊಟೇಟ್ ಮಾಡ್ಬೋದು. ಹಾಗೆ ಟಾಟಾದಲ್ಲಿ ಇವಾಗ ಏನಂದರೆ ಹೊಸ ಟೆಕ್ನಾಲಜಿ ಅವ್ರು ಕೊಟ್ಟಿರೋದು ಸ್ಟೇರಿಂಗನ್ನು ಫಸ್ಟ್ ಟೆಕ್ನಾಲಜಿ ಅಂತ ಕರೀತಾರೆ. ಇದಂದ್ರೆ 95% ರಿಟರ್ನಬಿಲಿಟಿ ಇದೆ. ನಾವು ಟೈಟ್ ಕಾರ್ನರಿಂಗ್ ಎಲ್ಲ ಹಿಂಗೆ ಫುಲ್ ರೌಂಡ್ ಮಾಡಿಬಿಟ್ಟಿರ್ತೀವಲ್ಲ, ಅದೇನಾದ್ರು ಡೈರೆಕ್ಟ್ ನಾವು ಮೂವ್ ಮಾಡಬೇಕಾದ್ರೆ ಸ್ಟೇರಿಂಗ್ ಬಿಟ್ಟರೆ 95% ಅದೇ ರಿಟರ್ನ್ ಆಗುತ್ತೆ. ಜಸ್ಟ್ ನಾವು 5% ಮಾತ್ರ ಎಫರ್ಟ್ ಆಗಬೇಕು. ಅಂದರೆ ಒಂದು 5% ಅಂದರೆ ಇಷ್ಟು ಮಾತ್ರ ನಮಗೆ ಎಫರ್ಟ್ ಇರುತ್ತೆ, ಇನ್ನು ರಿಮೈನಿಂಗ್ ಏನಿದೆ ಅದು ಅಷ್ಟೊಂದು ರಿಟರ್ನ್ ಬಂದುಬಿಡುತ್ತೆ. ಹಾಗೆ ಇಲ್ಲಿ ನೋಡ್ಬೋದು ನಿಮಗೆ ಕ್ರೂಸ್ ಕಂಟ್ರೋಲ್ ಇದೆ. ಸೊ ಇದು ನೀವು ಕ್ರೂಸ್ ಆಕ್ಟಿವೇಟ್ ಮಾಡಬೇಕಂದ್ರೆ ಫಸ್ಟ್ ಈ ಬಟನ್ ಇದೆಯಲ್ಲ, ಇದನ್ನು ಫಸ್ಟ್ ಹಿಂಗೆ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನೋಡ್ಬೋದು ಕ್ರೂಸ್ ಅಂತ ಅಲ್ಲಿ ಗ್ರೀನ್ ಕಲರಲ್ಲಿ ತೋರಿಸ್ತಾ ಇದೆ ನೋಡಿ. ಇವಾಗ ಆಫ್ ಮಾಡ್ತೀನಿ ಹೋಯ್ತಲ್ಲ, ಇದನ್ನ ಮಾಡಿದ್ರೆ ಆನ್ ಆಗುತ್ತೆ. ಸೊ ಅದು ಪ್ರೆಸ್ ಮಾಡಿ ಇವಾಗ ಎಕ್ಸ್ಲೇಟರ್ನ ಇಟ್ಕೊಂಡು ಹೋಗ್ತಾ ಇರ್ತೀರ ಅಂದ್ಕೊಳ್ಳಿ. ಎಬವ್ 45 ಮೇಲೆ ಇರುವಾಗ ಇಲ್ಲಿ ಮೈನಸ್ ಬಟನ್ ಇದೆ. ಸೊ ಈ ಬಟನ್ನ ಪ್ರೆಸ್ ಮಾಡಿದ ತಕ್ಷಣ ಕ್ರೂಸ್ ಆಕ್ಟಿವೇಟ್ ಆಗುತ್ತೆ. ಅವಾಗ ಎಕ್ಸ್ಲೇಟರ್ ಮೇಲಿಂದ ನೀವು ಕಾಲ್ನ ತೆಗ್ದುಬಿಡಬೇಕು. ಸೊ ಅವಾಗ ಅದೇ ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ. ಆ ಟೈಮಲ್ಲಿ ನೀವೇನಾದರೂ ಯಾರಾದರೂ ಅಡ್ಡ ಬಂದು, ಇಲ್ಲ ಏನಾದರೂ ವೆಹಿಕಲ್ ಬಂತು, ಇಲ್ಲ ಯಾರಾದರೂ ಪೆಡೆಸ್ಟ್ರಿಯನ್ಸ್ ಯಾರನ್ನ ವಾಕ್ ಮಾಡ್ತಾ ಇದ್ದಾರೆ, ರೋಡಲ್ಲಿ ಅಡ್ಡ ಯಾರನ್ನ ಬರ್ತಾ ಇದ್ದಾರೆ ಅಂದರೆ ನೀವು ಬ್ರೇಕ್ ಟಚ್ ಮಾಡಿದ್ರು, ಕ್ಲಚ್ ಪ್ರೆಸ್ ಮಾಡಿದ್ರು, ಇಲ್ಲ ಜಾಸ್ತಿ ಸ್ಪೀಡಲ್ಲಿ ಹೋಗ್ಬೇಕಂತ ಎಕ್ಸ್ಲೇಟರ್ ಟಚ್ ಮಾಡಿದ್ರು ನಿಮಗೆ ಆಟೋಮೆಟಿಕ್ ಕ್ರೂಸು ಡಿಆಕ್ಟಿವೇಟ್ ಆಗುತ್ತೆ. ಇಲ್ಲ ನೀವೇ ಬೇಕಂದ್ರೆ ಇಲ್ಲಿ ಕ್ಯಾನ್ಸಲ್ ಮಾಡ್ಬೋದು. ಈ ಕಡೆ ಬಂದರೆ ನಿಮಗೆ ಆಡಿಯೋ ವಾಲ್ಯೂಮ್ ಕಂಟ್ರೋಲ್ ಸಿಗುತ್ತೆ. ಇಲ್ಲಿ ನಿಮಗೆ ಪ್ಲಸ್ ಆಗಿ ಮೈನಸ್, ಇದು ನಿಮಗೆ ಸಾಂಗ್ನ ಬ್ಯಾಕ್ವರ್ಡ್ ಫಾರ್ವರ್ಡ್ ಅಥವಾ FM ಚಾನಲ್ನ ನಿಮ್ಗೆ ಚೇಂಜ್ ಮಾಡೋದಕ್ಕೆ ಆಪ್ಷನ್ಸ್ ಇಲ್ಲಿ ಇರುತ್ತೆ. ಇದು ಹೋಮ್ ಸ್ಕ್ರೀನಿಂದ ನೀವು ಒಳಗಡೆ ಬಂದರೆ ನಿಮಗೆ ಇಲ್ಲಿ ಆಪಲ್ ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ ನೋಟಿಫಿಕೇಶನ್, ಹಾಗೆ ವಾಟ್ಸ್ಆಪ್ ನ್ಯಾವಿಗೇಷನ್, ರೇಡಿಯೋ, ಹಾಗೆ USB ಕನೆಕ್ಟಿವಿಟಿ. ಹಾಗೆ ನಿಮಗೆ ಇಲ್ಲಿ ಆಡಿಯೋ ಸೆಟಪ್ ಸಿಗುತ್ತೆ. ಹಾಗೆ ಬ್ಲೂಟೂತ್ ಆಡಿಯೋ ಸೋರ್ಸ್ ನೀವು ಕನೆಕ್ಟ್ ಆದಾಗ ಇದನ್ನ ನೀವು ಆಪ್ರೇಟ್ ಮಾಡ್ಬೋದು. ಈ ಥರ ನಿಮಗೆ ವೈಟ್ ಆಗೋದು ಗ್ಲೋ ಆಗಬೇಕು. ಹಾಗೆ ನಿಮಗೆ ಡೋಡಲ್ಸ್ ಅಂದರೆ ಸ್ಟಿಕ್ಕರ್ಸ್ನ ಹಾಕ್ಕೋಬೋದು. ನಿಮ್ಮ ಮೊಬೈಲಲ್ಲಿರೋ ಫೋಟೋ ಏನಾದರೂ ಬೇಕಂದರೆ ಅದನ್ನ ನೀವು ಆನ್ ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು ನಿಮಗೆ ಫೇವ್ರೇಟ್ಸ್ ಏನಾದ್ರು ಇದ್ದರೆ ಇಲ್ಲಿಗೆ ನೀವು ಸೆಟ್ ಮಾಡ್ಕೋಬೋದು. ನಿಮಗೆ ಇಲ್ಲಿ ಐಪಾಡ್ ಹಾಗೆ ಪಾರ್ಕ್ ಅಸಿಸ್ಟ್ ಕ್ಯಾಮ್ರಾ, ನೀವು ಇದನ್ನು ಪ್ರೆಸ್ ಮಾಡಿದ್ರೆ ಸೊ ಹಿಂದೆ ನಿಮಗೆ ಕ್ಯಾಮ್ರಾ ಕೂಡ ಆನ್ ಆಗುತ್ತೆ. ಕ್ಯಾಮ್ರಾ ಡ್ಯಾಶ್ ಬೋರ್ಡ್ ನೋಡ್ಬೋದು, ಫುಲ್ ಕಂಪ್ಲೀಟ್ಲಿ ನಿಮಗೆ ಒಂದು ಪ್ರೀಮಿಯಂ ಎಲಿಮೆಂಟ್ಸ್ನ ಆ್ಯಡ್ ಮಾಡಿದ್ದಾರೆ. ಯಾಕಂದರೆ ಎಲ್ಲ ಕಡೆ ನಿಮಗೆ ಬ್ರೌನ್ಸ್ ಹಾಗೆ ಬ್ಲಾಕ್ ಕಾಂಬಿನೇಷನ್, ಐವರಿ, ವೈಟು, ಹಾಗೆ ಇಲ್ಲಿ ಯೂಸ್ ಮಾಡಿರೋ ಟೆಕ್ಸ್ಚರು ತುಂಬಾ ಒಂದು ಪ್ರೀಮಿಯಂ ಎಲಿಮೆಂಟ್ಸ್ನ ಆ್ಯಡ್ ಮಾಡುತ್ತೆ. ಸೊ ಇಲ್ಲಿ ನಿಮಗೆ ಪಾರ್ಕಿಂಗ್ ಲೈಟ್ಸ್ ಇದೆ. ಹಾಗೆ ನಿಮಗೆ ಮ್ಯಾನ್ಯಲ್ ಎಲೆಕ್ಟ್ರಾನಿಕ್ ಕಂಟ್ರೋಲ್ AC ಬರುತ್ತೆ. ಸೊ ಇಲ್ಲಿ ನಿಮಗೆ ಮೂಡ್ಸ್ನ ನೀವು ಸೆಟ್ ಮಾಡ್ಬೋದು. ಫೇಸಿಗೆ ಬೇಕಂದರೆ ಫೇಸಿಗೆ, ಹಾಗೆ ನಿಮ್ಮ ಹತ್ರ ಫೇಸ್ ಹಾಗೆ ಕಾಲ್ ಹತ್ರ ಬೇಕಂದರೆ ಅಲ್ಲಿಗೆ ಬರುತ್ತೆ. ಇದು ಬರೀ ಕಾಲ್ ಹತ್ರ ಮಾತ್ರ ಬರುತ್ತೆ. ಇದು ಫ್ಯಾನ್ ಸ್ಪೀಡ್ನ ಕಂಟ್ರೋಲ್ ಮಾಡೋಕ್ಕೆ. ಇದು ನಿಮಗೆ ಫ್ರಂಟ್ ವಿಂಡ್ಶೀಲ್ಡ್ಗೆ ಬರುತ್ತೆ. ಇದು ಬರೀ ವಿಂಡ್ಶೀಲ್ಡ್ ಮಾತ್ರ ಹೋಗುತ್ತೆ. ಇದು ಏರ್ ಸರ್ಕ್ಯುಲೇಷನ್, ಒಳಗಡೆ ಇರೋ ಏರ್ ಸರ್ಕ್ಯುಲೇಟ್ ಆಗಿ AC ಬರ್ತಾ ಇರುತ್ತೆ. ಇದು AC ಆಫ್ ಬಟನ್ನು. ಸೊ ಹಾಗೆ ಇಲ್ಲಿ ನೋಡ್ಬೋದು ನಿಮಗೆ ಒಂದು ಪವರ್ ಸಾಕೆಟ್ ಬರುತ್ತೆ, 12 ವ್ಯಾಟ್ಸು. ಪಂಚರ್ ಕಿಟ್ ಎಲ್ಲ ಯೂಸ್ ಮಾಡೋಕ್ಕೆ ಇದಾಗುತ್ತೆ. ಸೊ ಇವಾಗ ಪಂಚರ್ ಕಿಟ್ನ ಡಿಸ್ಕಂಟಿನ್ಯೂ ಮಾಡಿದ್ದಾರೆ. ಸೊ ಇನ್ಮೇಲೆ ಬರೋ ಗಾಡಿಗಳಲ್ಲಿ ಪಂಚರ್ ಕಿಟ್ಸ್ ಬರಲ್ಲ. ಟಿಯಾಗೋ ಆಗಲಿ, ಟಿಗೋರ್ ಆಗಲಿ, ಎಲ್ಲ ಗಾಡಿಯಲ್ಲೂ ಇವಾಗ ಪಂಚರ್ ಕಿಟ್ನ ಡಿಸ್ಕಂಟಿನ್ಯೂ ಮಾಡಿಬಿಟ್ಟಿದ್ದಾರೆ. ಸೊ ಇಲ್ಲಿ USB ಸಾಕೆಟ್ A ಟೈಪ್ ಇದೆ, C ಟೈಪ್ ಇದೆ. ಹಾಗೆ ನಿಮಗೆ ಸ್ಟೋರೇಜ್ ಸ್ಪೇಸ್ನ ಕೊಟ್ಟಿದ್ದಾರೆ. ಹಾಗೆ ಇದು ನಿಮಗೆ 5 ಸ್ಪೀಡ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್, 1.2 ಪೆಟ್ರೋಲ್ ಇಂಜಿನ್. ಸೊ ನಿಮಗೆ 87 PS ಜನರೇಟ್ ಮಾಡುತ್ತೆ. ಹಾಗೆ ಇಲ್ಲೊಂದು ಸಾಕೆಟ್ ಕೊಟ್ಟಿರ್ತಾರೆ ಕೆಳಗಡೆ. ನಿಮಗೆ ಇಲ್ಲಿ USB ಪಾಯಿಂಟ್ ಇದೆ. ಸೊ ಚಾರ್ಜಿಂಗ್ ಡ್ರೈವರ್ ಬೇಕಂದರೆ ಇದನ್ನ ಯೂಸ್ ಮಾಡ್ಕೋಬೋದು. ಇಲ್ಲಿ ನಿಮಗೆ ಹ್ಯಾಂಡ್ ಬ್ರೇಕ್ ಬರುತ್ತೆ ವಿತ್ ಕ್ರೋಮ್ ಟಿಪ್. ಹಾಗೆ ಇವಾಗ ಹೊಸದಾಗಿ ಬರೋದ್ರಲ್ಲಿ ಅಂದರೆ ನಿಮಗೆ ಆಮ್ರೆಸ್ಟ್ ಕೂಡ ಬರ್ತಾ ಇದೆ. ಮುಂಚೆದ್ರಲ್ಲಿ ನಿಮಗೆ ಆಮ್ರೆಸ್ಟ್ ಇರ್ತಲ್ಲ, ಇವಾಗ ನಿಮಗೆ ಅಕಾಂಪ್ಲಿಷ್ನಿಂದ ನಿಮಗೆ ಆಮ್ರೆಸ್ಟ್ ಕೂಡ ಸಿಗುತ್ತೆ. ಈ ಥರ ಡ್ಯುಯಲ್ ಆಮ್ರೆಸ್ಟ್. ಸೊ ಪ್ಯಾಸೆಂಜರ್ಗೂ ಇದೆ, ಹಾಗೆ ಡ್ರೈವರ್ ಕೂಡ ಇದೆ. ಹಾಗೆ ಇದು ಸನ್ರೂಫ್ ವೇರಿಯಂಟು, ತೋರಿಸಿ ನೋಡಿ. ಸನ್ರೂಫ್ ನಿಮಗೆ ಇದರ ಓಪನ್ ಮಾಡ್ಬೋದು. ಇಲ್ಲಿ ಬಟನ್ ಕೊಟ್ಟಿದ್ದಾರೆ, ಇದನ್ನಾದರೂ ಯೂಸ್ ಮಾಡ್ಬೋದು. ಇಲ್ಲಾಂದರೆ ವಾಯ್ಸ್ ಕಮೆಂಟ್ಸ್ ಕೂಡ ನೀವು ಮಾಡ್ಬೋದು. ಸೊ ಈ ಥರ ಓಪನ್ ಆಗುತ್ತೆ. ಕ್ಲೋಸ್ ಮಾಡಬೇಕಂದ್ರೆ ಇದೇ ಬಟನ್ನ ಪ್ರೆಸ್ ಮಾಡಿದ್ರೆ ಸನ್ರೂಫು ಕ್ಲೋಸ್ ಆಗುತ್ತೆ. ಹಾಗೆ ಇಲ್ಲಿ ಸ್ಕ್ರೀನ್ ಇದೆ. ಸೊ ಈ ಸ್ಕ್ರೀನ್ನ ನೀವು ಮ್ಯಾನ್ಯಲ್ ಆಗಿ ಈ ಥರ ಫುಲ್ ಮಾಡಿ. ಹಾಗೆ ಒಂದ್ಸರಿ ಇಂಟೀರಿಯರ್ಸ್ನ ನೋಡ್ಕೊಂಬಿಡಿ ಹೇಗಿದೆ ಅಂತ. ಹಾಗೆ ಇದರ ಪ್ರೈಸಿಂಗ್ ನೋಡೋದಾದ್ರೆ ನಿಮಗೆ ಅಕಾಂಪ್ಲಿಷ್ ಸನ್ರೂಫ್ ವೇರಿಯಂಟ್ ನಾವು ರಿವ್ಯೂ ಮಾಡ್ತಾ ಇರೋದು. ಇದರ ಎಕ್ಸ್-ಶೋರೂಮ್ ಬಂದು ನಿಮಗೆ 8,84,000 ಇದೆ. ಆನ್ ರೋಡ್ ಹೋಗ್ತೀನಂದ್ರೆ ನಿಮಗೆ 11,19,000 ಆಗುತ್ತೆ. ಸೊ ಇದರಲ್ಲಿ ನಿಮಗೆ ಮ್ಯಾಂಡೇಟ್ರಿ ಥಿಂಗ್ಸ್ ಏನಂದರೆ ಎಕ್ಸ್-ಶೋರೂಮ್, ಇನ್ಶೂರೆನ್ಸ್, ರೋಡ್ ಟ್ಯಾಕ್ಸ್, ರಿಜಿಸ್ಟ್ರೇಷನ್ ಫಾಸ್ಟಾಗಿ ಅದು ಮ್ಯಾಂಡೇಟ್ರಿ ಇರುತ್ತೆ. ಈ ಲಾಸ್ಟಲ್ಲಿ 2 ಇದೆಯಲ್ಲ,
ಎಕ್ಸ್ಟೆಂಡ್ ವಾರಂಟಿ AMC ಅದೆಲ್ಲ ನಿಮಗೆ ಆಲ್ಟರ್ನೇಟ್ ಆಪ್ಷನ್. ನೀವು ಬೇಕಂದರೆ ತೊಗೋಬೋದು, ಇಲ್ಲಾಂದರೆ ನೀವು ಎಕ್ಸ್ಕ್ಲೂಡ್ ಮಾಡ್ಕೋಬೋದು. ಬಟ್ ನನ್ನ ಸಜೆಷನ್ ಕೇಳಿದ್ರೆ ನೀವು ಬೇರೆ ಏನು ತೊಗೊಂಡಿಲ್ಲ ಅಂದರೆ ಪರವಾಗಿಲ್ಲ, ಎಕ್ಸ್ಟೆಂಡ್ ವಾರಂಟಿ ತೊಗೊಳ್ಳಿ. ಏನಕ್ಕಂದರೆ ಅದು ನನ್ನ ಪರ್ಸನಲ್ ಎಕ್ಸ್ಪೀರಿಯೆನ್ಸಲ್ಲಿ ನಾನು ನೋಡಿದ್ದೀನಿ. ಅದರಿಂದ ಅಡ್ವಾಂಟೇಜಸ್ ಏನಿದೆ, ತೊಗೊಂಡಿಲ್ಲ ಅಂದರೆ ಡಿಸ್ಅಡ್ವಾಂಟೇಜ್ ಏನಿದೆ ಅಂತ. ಇನ್ ಕೇಸ್ ಮೆಕ್ಯಾನಿಕಲ್ ಫೇಲ್ಯೂರ್ ಏನಾದರೂ ಆಯಿತು ಆಫ್ಟರ್ 3 years, ಯಾಕಂದರೆ ಬೈ ಡಿಫಾಲ್ಟಾಗಿ ನಿಮಗೆ ನೋಡ್ಬೋದು ಇಲ್ಲಿ. ಸೊ ನಿಮಗೆ 3 years 1 lakh kilometers ಬೈ ಡಿಫಾಲ್ಟ್ ವಾರಂಟಿ ಬರುತ್ತೆ. ಬಟ್ 3 yearsಲ್ಲಿ ಏನೂ ಆಗಲ್ಲ, ಗಾಡಿ ಚೆನ್ನಾಗಿದೆ ಅಂದ್ಕೊಳ್ಳಿ. ಆಫ್ಟರ್ 3 yearsಲ್ಲಿ ಇನ್ ಕೇಸ್ ಏನಾದರೂ ಇದು ಮಿಷಿನ್, ಯಾಕಂದರೆ ನಮ್ಮ ಮನುಷ್ಯನ ಲೈಫೇ ನಮಗೆ ಏನಂತಾರೆ ಗ್ಯಾರಂಟಿ ಇಲ್ಲ ಯಾವಾಗ ಏನಾಗುತ್ತೆ ಅಂತ. ಸೊ ಮಿಷಿನ್ಸ್ನ ನಾವು ಹೆಂಗೆ ನಂಬೋದು? ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ, ಆಲ್ಮೋಸ್ಟ್ 11 lakhs ಅಂದರೆ 20,000 ಎಲ್ಲ ಏನು ದೊಡ್ಡ ಮ್ಯಾಟ್ರ್ ಆಗಲ್ಲ. ಸೊ ನನ್ನ ಸಜೆಷನ್ ಕೇಳಿದ್ರೆ ನಾನು ಆಲ್ವೇಸ್ ಸಜೆಸ್ಟ್ ಮಾಡೋದು ಎಕ್ಸ್ಟೆಂಡ್ ವಾರಂಟಿ ನೀವು ಕಂಪಲ್ಸರಿಯಾಗಿ ತಗೊಳ್ಳಿ. ಅದರಿಂದ ಏನಾದ್ರು ಅಡ್ವಾಂಟೇಜ್, ಇನ್ ಕೇಸ್ ಮೆಕ್ಯಾನಿಕಲ್ ಫೇಲ್ಯೂರ್ ಏನಾದ್ರು ಆಯ್ತು ಅಂದರೆ ಅಟ್ಲೀಸ್ಟ್ ನೀವು ಕ್ಲೈಮ್ ಮಾಡ್ಬೋದು ಮ್ಯಾನುಫ್ಯಾಕ್ಚರ್ ವಾರಂಟಿಲಿ. ಇಂಜಿನ್ ಹಾಗೆ ಇಂಟರ್ನಲ್ ಪಾರ್ಟ್ಸು, ಗೇರ್ ಬಾಕ್ಸ್ ಹಾಗೆ ಇಂಟರ್ನಲ್ ಪಾರ್ಟ್ಸು, ಹಾಗೆ ನಿಮ್ಮ BCM ECM ಸೆನ್ಸರ್ಸ್ಗಳು ಇದೆಲ್ಲ ನಿಮಗೆ ವಾರಂಟಿಲಿ ಕವರ್ ಆಗುತ್ತೆ. ಸೊ ಅದೊಂದು ಬೆಸ್ಟ್. ಏನಕ್ಕೆ ಆ ಟೈಮಲ್ಲಿ ನಿಮಗೆ ಎಕ್ಸ್ಪೆನ್ಸಸ್ನ ರೆಡ್ಯೂಸ್ ಮಾಡುತ್ತೆ. ಇನ್ಶೂರೆನ್ಸ್ ಇದೆಯಲ್ಲ, ವಾರಂಟಿ ಏನಕ್ಕೆ ಅಂತಾರೆ, ಇನ್ಶೂರೆನ್ಸ್ ಬರೀ ಆಕ್ಸಿಡೆಂಟ್ಗೆ ಮಾತ್ರ ಯೂಸ್ ಆಗೋದು. ಬೈ ಡಿಫಾಲ್ಟ್ ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಬಂದರೆ ಇನ್ಶೂರೆನ್ಸ್ ಎಲ್ಲ ನೀವು ಕ್ಲೈಮ್ ಮಾಡೋಕ್ಕಾಗಲ್ಲ. ಸೊ ಇದರಲ್ಲಿ ನಿಮಗೆ 4 ವೇರಿಯಂಟ್ಸ್, ಯಾಕೆಂದರೆ ನಿಮ್ಗೆ ಅರ್ಥ ಆಗಬೇಕಲ್ಲ, ಸೊ ಅದಕ್ಕೋಸ್ಕರ ನಾನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ವೇರಿಯಂಟ್ ಅಂತ ಬಂದರೆ ನಿಮಗೆ 4 ವೇರಿಯಂಟ್ಸ್ ಬರುತ್ತೆ. ಒಂದು ಪ್ಯೂರು, ಅಡ್ವೆಂಚರು, ಅಕಾಂಪ್ಲಿಷ್ಡು ಹಾಗೆ ಕ್ರಿಯೇಟಿವ್ ಅಂತ. ಸೊ ನಾವಿವಾಗ ಅಕಾಂಪ್ಲಿಷ್ಡಲ್ಲಿ ಸನ್ ರೂಫ್ ವೇರಿಯಂಟ್ ಅದೆಲ್ಲಿದೆ ಅಂದರೆ ನಿಮಗೆ ಬ್ಯಾಕ್ ಸೈಡಲ್ಲಿ ಇಲ್ಲಿ ಕೊಟ್ಟಿರ್ತಾರೆ, ನೀವು ಶೋರೂಮಲ್ಲಿ ಹೋದಾಗ ಕೇಳಿ. ಸೊ ನೋಡಿ, ಇವಾಗ ಬೇಸಿಕ್ ವೇರಿಯಂಟ್ ತೊಗೊಳಗೆ ರಿದಮ್ ಪ್ಯಾಕ್ ಅಂತ ಇದೆ. ಅಡ್ವೆಂಚರ್ ತೊಗೊಂಡ್ರೆ ಅದರಲ್ಲೂ ರಿದಮ್ ಪ್ಯಾಕ್ ಇದೆ. ತೊಗೊಂಡ್ರೆ ಏನು ಬರುತ್ತೆ ಅಂತಲೂ ಇಲ್ಲಿ ಹಾಕಿರ್ತಾರೆ. ರಿದಮ್ ಪ್ಯಾಕ್ ತೊಗೊಂಡ್ರೆ, ಯಾಕಂದರೆ ಪ್ಯೂರಲ್ಲಿ ಮ್ಯೂಸಿಕ್ ಸಿಸ್ಟಮ್ ಇರಲ್ಲ. ಸೊ ಇಲ್ಲಿ ತೊಗೊಂಡಿದ ತಕ್ಷಣ ನಿಮಗೆ ಮ್ಯೂಸಿಕ್ ಸಿಸ್ಟಮು ಹಾಗೆ 4 ಸ್ಪೀಕರು, ಸ್ಟೇರಿಂಗ್ ಆಡಿಯೋ ಕಂಟ್ರೋಲ್ಸ್ ಹ್ಯಾಡ್ ಆಗಿ ಬರುತ್ತೆ. ಅದು ಫ್ಯಾಕ್ಟ್ರಿ ಫಿಟ್ಟೆಡ್ ಬರುತ್ತೆ, ಇದೇನು ಇಲ್ಲಿ ಶೋರೂಮಲ್ಲಿ ಫಿಟ್ ಆಗೋಂಥದ್ದಲ್ಲ. ಅಡ್ವೆಂಚರಲ್ಲಿ ರಿದಮ್ ಪ್ಯಾಕ್ ತೊಗೊಂಡ್ರೆ ನಿಮಗೆ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮು, 2 ಟ್ವಿಟರ್ಸು, ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ ಬರುತ್ತೆ. ಹಾಗೆ ರಿವರ್ಸ್ ಕ್ಯಾಮ್ರಾ ಕೂಡ ನಿಮಗೆ ಅಡ್ವೆಂಚರಲ್ಲಿ ಸಿಗುತ್ತೆ. ಇನ್ನು 4 ಫೀಚರ್ಸ್ ನಿಮಗೆ ಅಡ್ವೆಂಚರ್ ರಿದಮ್ ಪ್ಯಾಕಲ್ಲಿ ಸಿಗುತ್ತೆ. ಹಾಗೆ ಡಸಲ್ ಹೋಗ್ತೀರಾ ಅಂದರೆ ಅಕಾಂಪ್ಲಿಷ್ಡ್. ಇವಾಗ ನಾವು ರಿವ್ಯೂ ಮಾಡ್ತಾ ಇರೋದು ಈ ಕೆಳಗಡೆ ಸನ್ ರೂಫ್ ವೇರಿಯಂಟ್ ಇದೆಯಲ್ಲ, ಇದು ಬರೀ ಡಸಲ್ ತೊಗೊಂಡ್ರೆ ನಿಮಗೆ ಇಂಥದ್ದು ನಾನು ತೋರಿಸಿದ್ನಲ್ಲ ಇಲ್ಲಿ. ಸೊ ಈ ಅಕಾಂಪ್ಲಿಷ್ಡ್ ಫೀಚರ್ ಜೊತೆಗೆ ನಿಮ್ಗೆ ಅಡಿಷ್ನಲ್ ಆಗಿ ಅಲಾಯ್ ವೀಲ್ಸ್ ಬರುತ್ತೆ, LED DRLs ಬರುತ್ತೆ, ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಬರುತ್ತೆ, A-ಪಿಲ್ಲರ್, ಬ್ಲಾಕ್ ಟೇಪ್ ಬರುತ್ತೆ. ಅದೇ ಸನ್ ರೂಫ್ ವೇರಿಯಂಟ್ ತೊಗೊಂಡ್ರೆ ನಿಮಗೆ ಎಲೆಕ್ಟ್ರಿಕ್ ಸನ್ ರೂಫ್ ವಿತ್ ವಾಯ್ಸ್ ಅಸಿಸ್ಟ್ ಬರುತ್ತೆ, ಆಟೋ ಹೆಡ್ ಲ್ಯಾಂಪ್ಸು, ರೈನ್ ಸೆನ್ಸಿಂಗ್ ವೈಪರ್, ರೂಫ್ ವೈಲ್ಸ್ ಹಾಗೆ ಶಾರ್ಕ್ ಆಂಟೆನಾ. ಇಷ್ಟು ಫೀಚರ್ಸು ನಿಮಗೆ ಸ್ಪೆಷಲ್ ಪ್ಯಾಕ್ ತೊಗೊಂಡಾಗ ಬರುತ್ತೆ. ಇದು 2 ಬೇಕಂದ್ರೆ ಇನ್ನೂ ಒಂದು ಪ್ಯಾಕ್ ಇಟ್ಟಿದ್ದಾರೆ, ಇದನ್ನ 2 ಸೇರಿಸಿ. ಅದು ನಿಮಗೆ ಅಕಾಂಪ್ಲಿಷ್ ಡಾಸಲ್ ಹಾಗೆ ಸನ್ ರೂಫ್ ಪ್ಯಾಕ್ ಅಂತ. ನೀವು ಅದನ್ನು ಬೇಕಂದರೆ ತೊಗೋಬೋದು. ಅವಾಗ ನಿಮಗೆ ಎಲ್ಲ ಫೀಚರ್ಸ್ ಇದ್ದಂಗೆ ಆಗುತ್ತೆ. ಸೊ ನೀವು ಟಾಪ್ ಎಂಡ್ ಹೋಗೋದಕ್ಕಿಂತ ಟಾಪ್ ಎಂಡ್ ಕಾಸ್ಟ್ ಬಂದು ನಿಮಗೆ ಕ್ರಿಯೇಟಿವ್ SR ವೇರಿಯಂಟು. ಸೊ ನೋಡಿ, ನಿಮಗೆ ಕ್ರಿಯೇಟಿವ್ SR ಹೋಗ್ತಾರೆ ಅಂದರೆ ನಿಮಗೆ 9,19,000 ಇದೆ. ಸೊ ನೀವೀಗ ಅಕಾಂಪ್ಲಿಷ್ ಸನ್ ರೂಫ್ ಅಂದರೆ 8,24,000 ಇದೆ. ಆಲ್ಮೋಸ್ಟ್ ನಿಮಗೆ ಒಂದು 70,000 rupees ಇದರಲ್ಲಿ ಕಮ್ಮಿಯಾಗಿ ಸಿಕ್ಬಿಡುತ್ತೆ ಸನ್ ರೂಫ್ ವೇರಿಯಂಟ್ ಬೇಕಂದರೆ. ಓಕೆ, ಇದೇನು ಚಾನಲ್ಗೆ ಯಾರೆಲ್ಲ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರು ದಯವಿಟ್ಟು ಲೈಕ್ ಹಾಗೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಮರಿದಿರಾ. ಹಾಗಾಗಿ ನಾನು ಮುಂದೆ ಮಾಡೋ ವಿಡಿಯೋ ಅಂತ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ಏನೇನು ಸಿಗೋಣ ಮತ್ತೊಂದು ವಿಡಿಯೋ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.